ಎಲ್ಲರಿಗೂ ನಮಸ್ಕಾರ. ಈ ರೀತಿ ಮಾಡಿದರೆ ನಿಮ್ಮ ದುರಾದೃಷ್ಟವೇ ಅದೃಷ್ಟವಾಗಿ ಬದಲಾಗುವುದು. ನಮ್ಮ ಅದೃಷ್ಟವೇ ಸರಿಯಿಲ್ಲ ಎನ್ನುವುದನ್ನು ನೀವು ಹಲವರ ಬಾಯಿಯಿಂದ ಕೇಳಿರಬಹುದು, ಅಥವಾ ನೀವೇ ನಿಮ್ಮ ಜೀವನದಲ್ಲಿ ದುರಾದೃಷ್ಟದ ಅನುಭವವನ್ನು ಪಡೆದುಕೊಂಡಿರಬಹುದು. ದುರಾದೃಷ್ಟವನ್ನು ಅದೃಷ್ಟವನ್ನಾಗಿ ಬದಲಾಯಿಸಿಕೊಳ್ಳುವುದು ಹೇಗೆ? ಅದೃಷ್ಟವನ್ನು ಪಡೆಯಲು ನಾವು ಈ ಎಲ್ಲ ಕೆಲಸಗಳನ್ನು ಮಾಡಬೇಕು. ಬಿಸಿಲು ನೆರಳಿನಂತೆ ಜೀವನದಲ್ಲಿ ಸುಖ ದುಃಖಗಳು ಆಗಾಗ ಬಂದು ಹೋಗುತ್ತವೆ. ಆದರೆ ಅನೇಕ ಬಾರಿ ಕೆಲವರು ಅದರಿಂದ ಹೊರಬರಲಾರದ ರೀತಿಯಲ್ಲಿ ತೊಂದರೆಗಳ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಇಂತಹ ವ್ಯಕ್ತಿಗಳು ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸುವ ಬದಲು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿಕೊಂಡು ದುರಾದೃಷ್ಟದ ದಾಸರಾಗುತ್ತಾರೆ. ನಿಮ್ಮ ಜೀವನದಲ್ಲಿ ಸಾಲ ಮತ್ತು ಅಪಶ್ರುತಿಯ ರೂಪದಲ್ಲಿ ದುರಾದೃಷ್ಟವು ಪ್ರವೇಶಿಸಿದ್ದರೆ ಮತ್ತು ಯಾವಾಗಲೂ ಕುಟುಂಬದ ಸದಸ್ಯರಲ್ಲಿ ಕೆಲವು ಅಥವಾ ಇತರ ವಿಷಯಗಳ ಬಗ್ಗೆ ಸಮಸ್ಯೆಗಳು ಎದುರಾಗುತ್ತಿದ್ದರೆ, ನೀವು ಸಂತೋಷ, ಅದೃಷ್ಟವನ್ನು ಪಡೆಯಲು ಮತ್ತು ನಿಮ್ಮ ಸಂಭ್ರಮವನ್ನು ಆಚರಿಸಲು ಈ ಕೆಳಗಿನ ಹಂತಗಳನ್ನು ಅನುಸರಿಸಬೇಕು. ದುರಾದೃಷ್ಟದಿಂದ ಮುಕ್ತಿ ಪಡೆಯಲು ಈ ಸನಾತನ ಕ್ರಮಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಮುಂಜಾನೆ ಎದ್ದಾಕ್ಷಣ ಹೀಗೆ ಮಾಡಿ. ಜೀವನದಲ್ಲಿ ಸೌಭಾಗ್ಯವನ್ನು ಬಯಸುವವರು ಸೂರ್ಯೋದಯಕ್ಕೂ ಮುನ್ನ ಏಳಬೇಕು. ನಂತರ ಕೂಡಲೇ ಭೂಮಿ ತಾಯಿಗೆ ನಮಸ್ಕರಿಸಿ ಪಾದಗಳನ್ನು ನೆಲದ ಮೇಲೆ ಇಡಬೇಕು. ಇದಾದ ನಂತರ ಹಿರಿಯರಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆಯಬೇಕು. ನಿತ್ಯ ಕರ್ಮಗಳನ್ನು ಮುಗಿಸಿದ ನಂತರ ದೇವರಿಗೆ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಬೇಕು. ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡುವುದು. ಸನಾತನ ಸಂಪ್ರದಾಯದಲ್ಲಿ ಸಂತೋಷ ಮತ್ತು ಅದೃಷ್ಟವನ್ನು ಪಡೆಯಲು ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಸಂಬಂಧಿಸಿದ ಕೆಲವು ಕ್ರಮಗಳನ್ನು ನೀಡಲಾಗಿದೆ. ಬೆಳಗ್ಗೆ ತಿಂಡಿಗೆಂದು ಮನೆಯಲ್ಲಿ ಮಾಡಿದ ಮೊದಲ ರೊಟ್ಟಿಯನ್ನು ನೀವು ಹಸುಗಳಿಗೆ ತಿನ್ನಲು ನೀಡಬೇಕು. ಪಕ್ಷಿಗಳಿಗೆ ಧಾನ್ಯವನ್ನು ಹಾಗೂ ನೀರನ್ನು ನೀಡಬೇಕು. ಇದು ವ್ಯಕ್ತಿಯ ಜೀವನಕ್ಕೆ ಸಂಬಂಧಿಸಿದ ಎಲ್ಲ ದೋಷಗಳನ್ನು ದೂರವಾಗಿಸುತ್ತದೆ ಮತ್ತು ಅವನು ಅದೃಷ್ಟವನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ. ಯಾವ ದೋಷಕ್ಕೆ ಯಾವ ಪರಿಹಾರವನ್ನು ಮಾಡಿಕೊಳ್ಳಬೇಕು? ನಿಮ್ಮ ಜಾತಕದಲ್ಲಿ ಯಾವುದೇ ಗ್ರಹವು ದುರ್ಬಲವಾಗಿದ್ದರೆ ಮತ್ತು ನಿಮ್ಮ ನೋವಿಗೆ ಪ್ರಮುಖ ಕಾರಣವಾಗುತ್ತಿದ್ದರೆ ಆ ದಿನಕ್ಕೆ ಸಂಬಂಧಿಸಿದ ಸರಳ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ನೀವು ಅದನ್ನು ಮಂಗಳಕರವಾಗಿಸಲು ಪ್ರಯತ್ನಿಸಬೇಕು. ಉದಾಹರಣೆಗೆ, ಸೋಮವಾರದಂದು ಚಂದ್ರನಿಗೆ ಹಾಲು, ಮಂಗಳವಾರದಂದು ಹೆಸರು ಬೇಳೆಯನ್ನು ದಾನ ಮಾಡಿದರೆ ಮಂಗಳ ದೋಷದಿಂದ ಮುಕ್ತಿ, ಬುಧವಾರದಂದು ಬುಧ ದೋಷ ನಿವಾರಣೆಗೆ ಗಣಪತಿಯ ಆರಾಧನೆ, ಗುರು ದೋಷ ನಿವಾರಣೆಗೆ ಗುರುವಾರ ಹಳದಿ ಹಣ್ಣುಗಳ ದಾನ ಹಾಗೂ ತುಳಸಿ ಪೂಜೆ, ಶುಕ್ರ ದೋಷ ನಿವಾರಣೆಗೆ ಶುಕ್ರವಾರದಂದು ಬಿಳಿ ವಸ್ತ್ರವನ್ನು ದಾನ ಮಾಡಿ, ಶನಿ ದೋಷ ನಿವಾರಣೆಗೆ ಶನಿವಾರದಂದು ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿದ ನಂತರ ಸಾಸಿವೆಯ ಎಣ್ಣೆ ದೀಪವನ್ನು ಬೆಳಗಿಸಿ. ಅದೇ ರೀತಿ ಭಾನುವಾರ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ. ನಿಮ್ಮ ಜೀವನದಲ್ಲಿ ಸಾಲವು ನಿಮಗೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡುತ್ತಿದ್ದರೆ ಸಾಧ್ಯವಾದಷ್ಟು ಬೇಗ ಅದನ್ನು ತೆಗೆದುಹಾಕಲು ಮತ್ತು ಸಂಪತ್ತನ್ನು ಪಡೆಯಲು ನಿಮ್ಮ ಸಾಲದ ಕಂತನ್ನು ನೀವು ಮಂಗಳವಾರ ಪಾವತಿಸಬೇಕು. ಇದರೊಂದಿಗೆ ನೀವು ಪ್ರತಿ ಮಂಗಳವಾರದಂದು ಋಣಮೋಚನ ಮಂಗಳ ಸ್ತೋತ್ರವನ್ನು ಪಠಿಸಬೇಕು. ವಾಸ್ತು ದೋಷ ಪರಿಹಾರ. ನಿಮ್ಮ ಮನೆಯ ಯಾವುದೇ ಸ್ಥಳದಲ್ಲಿ ವಾಸ್ತು ದೋಷವಿದ್ದರೆ ಅದನ್ನು ಹೋಗಲಾಡಿಸಲು ನಿಮಗೆ ಕಷ್ಟವಾದರೆ ಅದನ್ನು ಹೋಗಲಾಡಿಸಿ ದುರಾದೃಷ್ಟದಿಂದ ಪಾರಾಗಲು ಅಲ್ಲಿ ತುಳಸಿ ಗಿಡವನ್ನು ಇಟ್ಟು ಪ್ರತಿನಿತ್ಯ ಪೂಜೆ ಮಾಡಬೇಕು. ಈ ಪರಿಹಾರವನ್ನು ಮಾಡುವುದರಿಂದ ವಾಸ್ತು ದೋಷದ ಅಡ್ಡ ಪರಿಣಾಮಗಳು ಕೊನೆಗೊಳ್ಳುತ್ತವೆ ಎನ್ನುವ ನಂಬಿಕೆ ಇದೆ. ಇಂತಹವರನ್ನು ಅವಮಾನಿಸಬಾರದು. ಸುಖ ಸೌಭಾಗ್ಯವನ್ನು ಬಯಸುವವರು ತಮ್ಮ ಮನೆಗೆ ಬಂದ ಅತಿಥಿಯನ್ನು ಮತ್ತು ಭಿಕ್ಷಾಟನೆಗೆ ಬಂದ ಋಷಿ ಸಂತರನ್ನು ಅಥವಾ ಬಡವರನ್ನು ಎಂದಿಗೂ ಅಗೌರವ ಮಾಡಬಾರದು. ಬದಲಾಗಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆಹಾರ, ಅನ್ನ, ನೀರು ಮತ್ತು ಹಣ ಇತ್ಯಾದಿಗಳನ್ನು ನೀಡಿ ಗೌರವಿಸಿ ತೃಪ್ತಿಪಡಿಸಲು ಪ್ರಯತ್ನಿಸಿ. ಮಂತ್ರಪಠಣ. ಸನಾತನ ಸಂಪ್ರದಾಯದಲ್ಲಿ ಮಂತ್ರಪಠಣವು ಎಲ್ಲ ಆಸೆಗಳನ್ನು ಪೂರೈಸುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ದೇವತೆ ಅಥವಾ ವಿಶೇಷ ಗ್ರಹಗಳ ಶುಭ ಫಲವನ್ನು ಇತ್ಯಾದಿಗಳನ್ನು ಪಡೆಯಲು ನೀವು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಕುಳಿತು ಅವರಿಗೆ ಸಂಬಂಧಿಸಿದ ಮಂತ್ರವನ್ನು ಸಂಪೂರ್ಣ ಭಕ್ತಿ ಮತ್ತು ನಂಬಿಕೆಯಿಂದ ಜಪಿಸಬೇಕು. ನಮ್ಮ ದುರಾದೃಷ್ಟವನ್ನು ಅದೃಷ್ಟವನ್ನಾಗಿ ಬದಲಾಯಿಸಿಕೊಳ್ಳುವುದು ಹೇಗೆ ಎನ್ನುವ ಸುಲಭ ಉಪಾಯಗಳನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಮಾಹಿತಿಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.